ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ತ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ವಂದೇ ಮಾತರಂ ಗೀತೆಯನ್ನು ಹಾಡಿದಂಥ ಎಲ್ಲ ದೇಶಭಕ್ತ ಬಂಧುಗಳಿಗೆ ಧನ್ಯವಾದಗಳು. ಆದ ನಂತರ ಸಾಮೂಹಿಕವಾಗಿ ರಾಷ್ಟ್ರಗೀತೆಯನ್ನ ಎಲ್ಲರೂ ಹಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಷ್ಟ್ರಧ್ವಜಾರೋಹಣ ಯಶಸ್ವಿಯಾಗಿ ಎಲ್ಲರೂ ಸಹ ನಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. बोलो भारत माता के, बोलो भारत माता के, बोलो भारत माता के. ವಂದೇ ವಂದೇ ವಂದೇ. ಕಲಾವಿದರಿಂದ ಮೊದಲಿಗೆ ಒಂದು ದೇಶಭಕ್ತಿ ಗೀತೆ ಇರುತ್ತೆ, ಅವರು ತಯಾರಾಗಬೇಕು, ಸಿದ್ಧರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಆಸನಗಳಿದೆ, ಬಂದು ಕೂತ್ಕೋಬೇಕು ಎಲ್ಲರೂ ದಯಮಾಡಿ. ನಿಂತಿರೋರೆಲ್ಲ ಕೂತ್ಕೊಳ್ಳಿ ದಯವಿಟ್ಟು. ಸುರಭಿ ಗಾಯನ ಸಮಾಜದವರು ದಯಮಾಡಿ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಭೂಮಿ ತಾಯಿಯೋ ಒಂದೇ, ಹರಿವ ಜಲ ಒಂದೇ. ಭೂಮಿ ತಾಯಿಯೋ ಒಂದೇ, ಹರಿವ ಜಲ ಒಂದೇ. ಬೀಸುವ ಗಾಳಿ ಒಂದೇ, ಜನಿಸುವ ಮನುಕುಲ ಒಂದೇ. ಬೀಸುವ ಗಾಳಿ ಒಂದೇ, ಜನಿಸುವ ಮನುಕುಲ ಒಂದೇ. ನಾವು ನೀವು ಅವರು ಇವರು, ನಾವು ನೀವು ಅವರು ಇವರು. ಎಲ್ಲರೂ ಒಂದೇ ಒಂದೇ, ಎಲ್ಲರೂ ಒಂದೇ ಒಂದೇ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ದ್ವೇಷ ಅಸೂಯೆ ನಮ್ಮಲ್ಲಿ ಬೇಡ, ಪ್ರೀತಿ ಸ್ನೇಹವ ಬೆಳೆಸಿ ನೋಡ. ದ್ವೇಷ ಅಸೂಯೆ ನಮ್ಮಲ್ಲಿ ಬೇಡ, ಪ್ರೀತಿ ಸ್ನೇಹವ ಬೆಳೆಸಿ ನೋಡ.
ಅವಗೂ ಇವಗೂ ನಮಗೂ ನಿಮಗೂ ಅವಗೂ ಇವಗೂ ಗುರುವಿನ ದಯೆ ಒಂದಿರಲಿ, ಗುರುವಿನ ದಯೆ ಒಂದಿರಲಿ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಗಾನ ಜ್ಞಾನವ ಗಾನವ ಮಾಡುವ, ಗಾನ ಯೋಗಿಯ ಧ್ಯಾನವ ಮಾಡುವ, ಗಾನ ಜ್ಞಾನವ ಗಾನವ ಮಾಡುವ, ಗಾನ ಯೋಗಿಯ ಧ್ಯಾನವ ಮಾಡುವ. ಪುಟ್ಟರಾಜರೆಂಬ ನಾಮದ ಹೂವ ಭಾರತಾಂಬೆ ಅಡಿಗಿರಿಸುವ, ಪುಟ್ಟರಾಜರೆಂಬ ನಾಮದ ಹೂವ ಭಾರತಾಂಬೆ ಅಡಿಗಿರಿಸುವ. ನಾವು ನೀವು ಅವರು ಇವರು, ನಾವು ನೀವು ಅವರು ಇವರು, ಎಲ್ಲರೂ ಒಂದೇ ಒಂದೇ, ಎಲ್ಲರೂ ಒಂದೇ ಒಂದೇ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಎಲ್ಲರನ್ನ ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳಾದಂಥ ನಟರಾಜರವರು. ಇದೀಗ ಕೇಳಿ ನಟರಾಜರವರ ಸ್ವಾಗತದ ಮಾತುಗಳನ್ನು. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಹೇಳ್ತಾ, ಇಂದಿನ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀ MD ಕಿಣಿ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುಮತಿ ಬಾಲ್ ಅವರಿಗೂ ಕೂಡ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಎಂಪಿ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಬಸವರಾಜ್ ಅವರಿಗೂ ಕೂಡ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸುರಭಿ ಮಹಿಳಾ ಸಮಾಜದ ಅಧ್ಯಕ್ಷರಾದಂತಹ ಶಶಿ ಸಂಪತ್ ಅವರಿಗೂ ಕೂಡ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಸಂಘದ ಪರವಾಗಿ ಸಮಾರಂಭದ ಮುಖ್ಯವಾಗಿ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ. ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ. ಭೃತ್ಯನು ಹಿಂದೂ ಭೂಮಿಗೆ ಮರಣ ಕಾದಿದೆ ಸಾವಿಗೆ. ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ. ಕೋಟಿ ಕೋಟಿಯ ತರುಣ ಧಮನಿಯ ರಾಷ್ಟ್ರ ಪ್ರೇಮದ ಸೋಗದಿ ನಾಳದಾಳದ
ದೇಶ ಧರ್ಮದ ಗಾನದಿ ಹೃದಯ ಹೃದಯವು ದುರ್ಗವಾಗಿದೆ ಹರಿಯ ನಡೆಸಲು ನಿಂತಿದೆ ಹಿಂದಿನಂತೆ ಹಿಂದೂ ಚೇತನ ಇಂದು ಜಾಗೃತವಾಗಿದೆ ಇಂದು ಜಾಗೃತವಾಗಿದೆ ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಕಾಲ ಕಾಲಕ್ಕೆ ಕ್ರಾಂತಿ ಶೂರರ ಕಣಕ್ಕೆ ಕಳುಹುತ ಬೆದರದೆ ಹಿಂದೂ ದೇಶದ ಯುವ ಜನಾಂಗದ ಧ್ಯೇಯ ಬಾವುಟವೇರಿದೆ ಹಗೆಯ ತುಳಿಯುತ ಗಗನದೆತ್ತರ ಬೆಳೆದು ನಿಲ್ಲುವ ಪೌರುಷ ಪ್ರಕಟವಾಗಿದೆ ರಾಷ್ಟ್ರ ಗೌರವ ಉಳಿಸಿ ಬೆಳೆಸುವ ಸಾಹಸ ಉಳಿಸಿ ಬೆಳೆಸುವ ಸಾಹಸ ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಹೂಣಗ್ರೀಕರ ಆಂಗ್ಲ ಮೊಘಲರ ದಹಿಸಿ ಹುರಿದೋಡೆಬ್ಬಿಸಿ ಗೆದ್ದ ನೆಲದಲ್ಲಿ ಧರ್ಮ ವೈರಿಗೆ ಚಿರ ಸಮಾಧಿಯ ನಿರ್ಮಿಸಿ ಪ್ರಳಯ ರೌದ್ರನ ಡಮರುವಾದನ ಶೂಲದಲಗಿನ ದರ್ಶನ ನಡೆಯ ಹಿಂದಿ ದೇವರೆಯಲಿ ಕಾಲಭೈರವನರ್ತನ ಕಾಲಭೈರವನರ್ತನ ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಯಾವ ಮಂದಿಗೂ ಭಾಗವೆಂದಿಗೂ ಸ್ವಾಭಿಮಾನದ ಬಲವಿದೆ ಬರಲಿ ವೈರಿಯು ಗೋರಿ ಕಾಲಿದೆ ಗೆದ್ದು ಬದುಕುವ ಛಲವಿದೆ ಬಾಳಬಲ್ಲೆವು ಆಡಬಲ್ಲೆವು ಸೋಲಬಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರು ನಾಡ ನುಡಿಸಲು ಬಲ್ಲೆವು ನಾಡ ನುಡಿಸಲು ಬಲ್ಲೆವು ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಮೃತ್ಯು ಮೃತ್ಯನು ಹಿಂದೂ ಭೂಮಿಗೆ ಮರಣ ಕಾದಿದೆ ಸಾವಿಗೆ ಮರಣ ಕಾದಿದೆ ಸಾವಿಗೆ ರಾಷ್ಟ್ರ ದೇವಗೆ ಪ್ರಾಣ ದೇವಿಗೆ ಸೇವೆಯಾಗಲಿ ನಾಡಿಗೆ ಸೇವೆಯಾಗಲಿ ನಾಡಿಗೆ ಗಳಿಂದ ಸ್ವಾತಂತ್ರ್ಯೋತ್ಸವದ ಸಂದೇಶ ಅದಕ್ಕಿಂತಲೂ ಮುಂಚೆ ನಮ್ಮ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತಕ್ಕಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಶ್ರೀಯುತ ವಿಜಯಶಂಕರ್ ಅವರ ಒಂದು ವ್ಯಕ್ತಿ ಪರಿಚಯದ ಮಾತುಗಳನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಸಂಘದ ಎಲ್ರಿಗೂ ನಮಸ್ಕಾರ. 79ನೇ ಸ್ವಾತಂತ್ರ್ಯ ಉತ್ಸವದ ಈ ಶುಭ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ವಿಜಯಶಂಕರ್ ಅವರನ್ನು ಸಭೆಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಭಾಗ್ಯ ನನ್ನದಾಗಿದೆ. ಶ್ರೀಯುತ ವಿಜಯಶಂಕರ್ ಅವರು ಈ ನಮ್ಮ ವಲಯದಲ್ಲೇ ಮನೆ ಮಾಡಿಕೊಂಡು ವಾಸ ಆಗಿರ್ತಕ್ಕಂಥವ್ರು. ಶ್ರೀಯುತರು ಮೂಲತಃ ಹೆಮ್ಮರಗಾಲ ನಂಜನಗೂಡು ತಾಲೂಕು ಆ ಗ್ರಾಮದಿಂದ ಬಂದಂಥವರು. ಶ್ರೀಯುತರು ಕೀರ್ತಿಶೇಷರಾದಂತಹ ಯಜಮಾನ ಶ್ರೀ ವೀರಭದ್ರಯ್ಯನವರು ಮತ್ತು ಶ್ರೀಮತಿ ಮಲ್ಲಮ್ಮನವರ ಪುತ್ರರಾಗಿದ್ದಾರೆ. ಶ್ರೀಯುತರು ದಿನಾಂಕ 23
ಅಕ್ಟೋಬರ್ 1946 ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದಂತೆ. ಶ್ರೀ ವಿಜಯಶಂಕರ್ ಅವರ ಬಾಲ್ಯದ ವಿದ್ಯಾಭ್ಯಾಸ ಹಾಗೆ ಮುಂದುವರಿದ ಅವರ ವಿದ್ಯಾಭ್ಯಾಸವೆಲ್ಲ ಅವರ ಸ್ವಗ್ರಾಮ ಮತ್ತು ನಂಜನಗೂಡಿನಲ್ಲಿ ಆಗ್ತದೆ. ನಂತರ 1967ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಸೇವೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಸುಮಾರು 38 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 2004ರಲ್ಲಿ ನಿವೃತ್ತರಾಗ್ತಾರೆ. ಅವರ ಸೇವಾ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ಅನೇಕ ಶಾಖೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅವರ ನಿವೃತ್ತ ಕಾಲದಲ್ಲಿ ಕಚೇರಿ ಅಧೀಕ್ಷಕರಾಗಿ ನಿವೃತ್ತರಾಗಿರ್ತಕ್ಕಂಥ. ಹಾಗೆ ಶ್ರೀಯುತರು ನಮ್ಮ ಈ ಬಡಾವಣೆಯಲ್ಲೇ 11ನೇ ಕ್ಲಾಸ್ನಲ್ಲಿ ತುಂಬ ಕುಟುಂಬದ ಜೊತೆ ವಾಸವಾಗಿದ್ದಾರೆ. ಅವರು ವಯೋಸಹಜ ಕಾರಣಗಳಿಂದ ಹೆಚ್ಚು ವಿರಳವಾಗಿ ಕಾಣಿಸ್ಕೊಳ್ತಿದ್ದಾರೆ. ಇಲ್ಲ ಅಂತಂದರೆ ನನಗೆ ಬಹುಶಃ ಬೆಳಗ್ಗೆ ಎದ್ದು ನಮಸ್ಕಾರ ಸರ್ ಅಂತ ಹೇಳ್ತಕ್ಕಂಥವ್ರಲ್ಲಿ ಅವರೇ ಮೊದಲಿಗರಾಗಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ, ಮತ್ತು ಸಂಜೆವರೆಗೂ ಓಡಾಡಿಕೊಂಡೇ ಇರ್ತಾರೆ. ತುಂಬ ಲವಲವಿಕೆ ಚಟುವಟಿಕೆಯಿಂದ ಇರ್ತಕ್ಕಂಥವ್ರು. ಹಾಗೆ ಒಂದು ಸಾಮಾಜಿಕ ಕಳಕಳಿಯು ತುಂಬ ಅವರಲ್ಲಿದೆ. ಆ ರೀತಿ ಸಾಮಾಜಿಕ ಕಳಕಳಿಯನ್ನು ಮೈಗೂಡಿಸ್ಕೊಂಡವ್ರಿಗೆ ಹುರಿದುಂಬಿಸ್ತಕ್ಕಂಥ ಒಂದು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಭಾವ ಅವರಲ್ಲಿ ತುಂಬ ಇದೆ. ಶ್ರೀಯುತರು ಈಗಲೂ ಸಹ ಸಕ್ರಿಯವಾಗಿ ನಮ್ಮ ಸಂಘದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಹಾಗೆ ಆ ಚಟುವಟಿಕೆ ಬಗ್ಗೆ ಪೂರಕ ವಿಚಾರಗಳನ್ನು ನಮ್ಮಲ್ಲಿ ಚರ್ಚೆ ಮಾಡ್ತಾರೆ. ಹಾಗಾಗಿ ಅವರು ನಮ್ಮ ಈ ಸಂಘದ ಜೀವಾವಧಿ ಸದಸ್ಯರು. ಶ್ರೀಯುತರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಈ ಶುಭ ಸಂದರ್ಭದಲ್ಲಿ 4 ಮಾತುಗಳನ್ನಾಡಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದಕ್ಕೆ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಈ ಕಿರು ಪರಿಚಯವನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಶಾಲು ಹೊದಿಸ್ತಾ ಇದ್ದಾರೆ. ಮಣಿಹಾರವನ್ನು ನಮ್ಮ ಕಾರ್ಯದರ್ಶಿಗಳು ಅವರಿಗೆ ಹಾಕ್ತಾ ಇದ್ದಾರೆ. ಗೌರವ ಸಮರ್ಪಣೆಯನ್ನು ಮಾಡಿದಂಥ ಎಲ್ಲ ಗಣ್ಯರಿಗೆ ಹಾಗೂ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂಥ ಮುಖ್ಯ ಅತಿಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಈ ಸಂಘದ ಅಧ್ಯಕ್ಷರಾದ ಕೇಣಿಯವರಿಗೂ, ನಟರಾಜ್ ಸಾಹೇಬರಿಗೂ ಮತ್ತು ಪಾದಾಧಿಕಾರಿಗಳಿಗೂ ಎಲ್ಲ ಸದಸ್ಯರುಗಳಿಗೂ ವಂದನೆ ಸಲ್ಲಿಸುತ್ತೇನೆ. ಈ ಸಂಘ ಮೊಟ್ಟ ಮೊದಲು ಸ್ಥಾಪನೆ ಆಗಬೇಕಾದ್ರೆ ಪೂಜ್ಯರಾದ ನಮ್ಮ ಇವರು ಯಾರಪ್ಪ ನಂತರ ಅವರು ಹರಿಕೇಶರಿ ಅವರು ಕಾರಣ. ಹರಿಕೇಶರಿ ಅವರ ಮನೆಯಲ್ಲಿ ನಾವು 4 ಜನ 5 ಜನ ಕೂತು ಮೀಟಿಂಗ್ ಮಾಡಿ ಅವ್ರ ಧರ್ಮಪತ್ನಿಯವರು ನಮಗೆ ಕಾಫಿ ಬಿಸ್ಕೆಟ್ ಕೊಡ್ತಾಯಿದ್ರು. ಆವಾಗ ಸಾಧ ಇಂಥ ಈ ಸಂಘ ಇವತ್ತು ನಮ್ಮ ಕೇಣಿ ಸಾಹೇಬರು ಮತ್ತು ನಟರಾಜ್ ಸಾಹೇಬರ ದೂರದೃಷ್ಟಿಯಿಂದ ಸ್ವಲ್ಪ ಅಮ್ಮರವಾಗಿ ಬೆಳೆದು ನಮಗೆಲ್ಲ ಭಾಳ ಖುಷಿಯಾಗಿದೆ. ಇದೇ ಥರ ನಮ್ಮ ಸಂಘವು ಪ್ರತಿ ವರ್ಷವೂ ಇದೇ ಥರ ಸಮಾರಂಭಗಳನ್ನು ಏರ್ಪಡಿಸಿ ಎಲ್ಲರಿಗೂ ಖುಷಿಪಡಿಸಲು ನಾನು ಅಭಿನಂದಿಸುತ್ತೇನೆ. ವಯಸ್ಸಾದ ಕಾರಣ ನಾವು ಸ್ವಲ್ಪ ಇದರಿಂದ ದಯವಿಟ್ಟು ಶ್ರಮಿಸಿ ಸಂಘಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ನಾನು 4 ಮಾತುಗಳನ್ನು ಮುಗಿಸಿ ಜೈ ಹಿಂದ್ ಜೈ ಭಾರತ್. ಹಾರಲಿ ಈ ಧ್ವಜ ಸಡೆಗಳ ದಾಟಿ, ಬಟ್ಟೆಯಲ್ಲ ಬಣ್ಣವಲ್ಲ ಬೆಳಕಿನ ಈಟಿ. ಹಾರಲಿ ಈ ಧ್ವಜ ಹಾರಲಿ, ಹಾರಲಿ ಹಾರಲಿ ಹಾರಲಿ. ಈ ಧ್ವಜ 1,000 ಭುಜ ಎತ್ತಿ ಹಿಡಿದ ಜ್ಯೋತಿ, 1000 ಬಗೆ ಜೀವನಕ್ಕೆ ನೆರಳನಿತ್ತ ಕೀರ್ತಿ. ಈ ಧ್ವಜ 1,000 ಭುಜ ಎತ್ತಿ ಹಿಡಿದ ಜ್ಯೋತಿ, 1000 ಬಗೆ ಜೀವನಕ್ಕೆ ನೆರಳನಿತ್ತ ಕೀರ್ತಿ. ಇತಿಹಾಸಕ್ಕೂ ಹಿಂದೆ ವಾಲ್ಮೀಕಿಗೂ ತಂದೆ, ಇತಿಹಾಸಕ್ಕೂ ಹಿಂದೆ ವಾಲ್ಮೀಕಿಗೂ ತಂದೆ ಎನ್ನುವ ಬಿರುದ ಹೊತ್ತ ನೆಲದ ಘನತೆಯ ಪ್ರತಿಮೂರ್ತಿ, ಎನ್ನುವ ಬಿರುದ ಹೊತ್ತ ನೆಲದ ಘನತೆಯ ಪ್ರತಿಮೂರ್ತಿ. ಬಟ್ಟೆಯಲ್ಲ ಬಣ್ಣವಲ್ಲ ಬೆಳಕಿನ ಈಟಿ. ಹಾರಲಿ ಈ ಧ್ವಜ ಹಾರಲಿ, ಹಾರಲಿ
ಚಕ್ರಧಾಮ ಬುದ್ಧ ಗಾಂಧಿ ಶಂಕರ ಶಿಬಿರಾಮ ಸತ್ಯಕಾಮ ಈ ಪತಾಕೆಯಂತರಂಗ ಧರ್ಮ ಚಕ್ರಧಾಮ ಬುದ್ಧ ಗಾಂಧಿ ಶಂಕರ ಶಿಬಿರಾಮ ಸತ್ಯಕಾಮ ಗೋಕುಲದ ಗೊಲ್ಲ ಗಾಂಡೀವದ ಮಲ್ಲ ಗೋಕುಲದ ಗೊಲ್ಲ ಗಾಂಡೀವದ ಮಲ್ಲ ಎಳೆಯಾದರೂ ಈ ಧ್ವಜದಲ್ಲಿ ಇದಕ್ಕೆಣೆಯೇ ಇಲ್ಲ ಎಳೆಯಾದರೂ ಈ ಧ್ವಜದಲ್ಲಿ ಇದಕ್ಕೆಣೆಯೇ ಇಲ್ಲ ಬಟ್ಟೆಯಲ್ಲ ಬಣ್ಣವಲ್ಲ ಬೆಳಕಿನ ಈಟಿ ಹಾರಲಿ ಈ ಧ್ವಜ ತಡೆಗಳ ದಾಟಿ ಬಟ್ಟೆಯಲ್ಲ ಬಣ್ಣವಲ್ಲ ಬೆಳಕಿನ ಈಟಿ ಹಾರಲಿ ಈ ಧ್ವಜ ಹಾರಲಿ 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 ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತ ಧನ್ಯರಾಗಿರೆಲ್ಲರೂ ಧನ್ಯರಾಗಿರೆಲ್ಲರೂ ಭಕ್ತಿಯ ನೈವೇದ್ಯದಿಂದ ಹೃದಯ ವೇದ್ಯ ಭಾವದಿಂದ ಭಕ್ತಿಯ ನೈವೇದ್ಯದಿಂದ ಹೃದಯ ವೇದ್ಯ ಭಾವದಿಂದ ಋಣವ ಸಲ್ಲಿಸಿ ಮಾನ್ಯರಾಗಲೆಂದು ಬನ್ನಿರೆಲ್ಲರೂ ದೇಶದೇವಿ ಉತ್ಸವದಲ್ಲಿ ಹಬ್ಬದೊಸಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತ ಧನ್ಯರಾಗಿರೆಲ್ಲರೂ ಧನ್ಯರಾಗಿರೆಲ್ಲರೂ ಭುವಿಯ ಹೆಣ್ಣ ಪ್ರೀತಿ ಪೂರ್ಣ ಕರುಣೆ ಕಣ್ಣ ಮಣಿಯೆನಿಸಿದ ಈ ಮಣ್ಣಿಗೆ ಚಿರಕೃತಜ್ಞ ನಮ್ಮ ನಿಮ್ಮ ಬಾಳುವೆ ಭುವಿಯ ಹೆಣ್ಣ ಪ್ರೀತಿ ಪೂರ್ಣ ಕರುಣೆ ಕಣ್ಣ ಮಣಿಯೆನಿಸಿದ ಈ ಮಣ್ಣಿಗೆ ಚಿರಕೃತಜ್ಞ ನಮ್ಮ ನಿಮ್ಮ ಬಾಳುವೆ ಕವಿ ಬಣ್ಣನೆ ಮೀರಿದಂಥ ಇಹ ಪರಗಳ ಪುರುಷಾರ್ಥದ ಕವಿ ಬಣ್ಣನೆ ಮೀರಿದಂಥ ಇಹ ಪರಗಳ ಪುರುಷಾರ್ಥದ ಚೆಲುನಾಡಿಗೆ ಎಲ್ಲಿರುವುದು ಪೃಥ್ವಿಯಲ್ಲಿ ಹೋಲಿಕೆ ದೇಶದೇವಿ ಉತ್ಸವದಲ್ಲಿ ಹಬ್ಬದೊಸಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತ ಧನ್ಯರಾಗಿರೆಲ್ಲರೂ ಧನ್ಯರಾಗಿರೆಲ್ಲರೂ ಅವಳಿಲ್ಲದ ದೇವರಿಲ್ಲ ಅವಳು ತೊರೆಯ ಕಾವರಿಲ್ಲ ಅವಳೆ ನಮ್ಮ ಬಾಳಿಗೆಲ್ಲ ಶಾಂತಿ ಸೌಖ್ಯ ಸಂಪದ ಅವಳಿಲ್ಲದ ದೇವರಿಲ್ಲ ಅವಳು ತೊರೆಯ ಕಾವರಿಲ್ಲ ಅವಳೆ ನಮ್ಮ ಬಾಳಿಗೆಲ್ಲ ಶಾಂತಿ ಸೌಖ್ಯ ಸಂಪದ ಎದೆಯ ಸವಿಯ ಹಾಲ ಕುಡಿಸಿ ಹಕ್ಕಿಯಿಂಪ ವೀಣೆ ನುಡಿಸಿ ಎದೆಯ ಸವಿಯ ಹಾಲ ಕುಡಿಸಿ ಹಕ್ಕಿಯಿಂಪ ವೀಣೆ ನುಡಿಸಿ ಸಲಹುತ್ತಿರುವ ತಾಯ ಮನದಿ ನೆನೆಯುತ್ತಿರಲಿ ಜನಪದ ದೇಶದೇವಿ ಉತ್ಸವದಲ್ಲಿ ಹಬ್ಬದೊಸಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತ ಧನ್ಯರಾಗಿರೆಲ್ಲರೂ ಭಕ್ತಿಯ ನೈವೇದ್ಯದಿಂದ ಹೃದಯ ವೇದ್ಯ ಭಾವದಿಂದ ಭಕ್ತಿಯ ನೈವೇದ್ಯದಿಂದ ಹೃದಯ ವೇದ್ಯ ಭಾವದಿಂದ ಋಣವ ಸಲ್ಲಿಸಿ ಮಾನ್ಯರಾಗಲೆಂದು ಬನ್ನಿರೆಲ್ಲರೂ ದೇಶದೇವಿ ಉತ್ಸವದಲ್ಲಿ ಹಬ್ಬದೊಸಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತ ಧನ್ಯರಾಗಿರೆಲ್ಲರೂ 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 ಧನ್ಯರಾಗಿ ಎಲ್ಲರೂ ಧನ್ಯವಾದಗಳು. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಸುರಭಿ ಸಂಘ ತನ್ನ ಸದಸ್ಯರಿಗೆ 2 ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ವಿಜೇತರಾದವರಿಗೆ ಈಗ ಬಹುಮಾನ ವಿತರಣೆ. ಈ ದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ವಿಜಯಶಂಕರ್ ಅವರಿಗೆ ನಾನು ಬಹುಮಾನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಮೊದಲನೇ ಆಟ ಅದೃಷ್ಟದ ಆಟ. ಮೊದಲನೇ ಪ್ರೈಸು ಶ್ರೀಮತಿ ರೇಖಾ ಅಶೋಕ್. ಎರಡನೇ ಬಹುಮಾನ ಶ್ರೀಮತಿ ಪ್ರಮೀಳಾ. ಮೂರನೇ ಬಹುಮಾನ ರಾಣಿ ಗಣೇಶ್. ಬಹುಮಾನ ನೀಡಿದ ಅತಿಥಿಗಳಿಗೆ ಧನ್ಯವಾದಗಳು. ಇನ್ನೂ ಒಂದು ಆಟ ಶ್ರೀ ಅಧ್ಯಕ್ಷರಾದ ಶ್ರೀ ಗಿಳಿಯವರು ಬಹುಮಾನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 4 ಕಾರ್ನರ್ಸ್ ಆಟ. ಮೊದಲನೇ ಬಹುಮಾನ ಶ್ರೀಮತಿ ಧನಲಕ್ಷ್ಮಿ. ಎರಡನೇ ಬಹುಮಾನ ಶ್ರೀಮತಿ ಲಕ್ಷ್ಮೀ ಪ್ರಕಾಶ್. ಮೂರನೇ ಬಹುಮಾನ ಶ್ರೀಮತಿ ಮಂಜುಳಾ. ಬಹುಮಾನ ವಿತರಿಸಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಹಾಗೂ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯ. ನಮ್ಮ ಇಂದಿನ ಮುಖ್ಯ ಅತಿಥಿಯಾದಂಥ ಶ್ರೀಮಾನ್ ವಿಜಯಶಂಕರ್ ಅವರೇ ಹಾಗೂ ವೇದಿಕೆಯಲ್ಲಿದ್ದಂಥ ಇತರ ಗಣ್ಯರೇ, ನಮಗೆ ಸ್ವಾತಂತ್ರ್ಯ ಬಂದು ಆವಾಗಲೇ 78 ವರ್ಷಗಳು ತಂದಿದ್ದೇವೆ. ಈಗ ನಮ್ಮ ಪ್ರೊಫೆಸರ್ ಸರ್ ಹೇಳಿದ ಹಾಗೆ ಸ್ವಾತಂತ್ರ್ಯಕ್ಕೆ ಮೊದಲು ಹುಟ್ಟಿದವರು ವರ್ಷ ಬೆರಳೆಣಿಕೆಯಲ್ಲಿದ್ದೇವೆ ಅಷ್ಟೇ ಇರಬೇಕು. ಬಾಕಿಯವರೆಲ್ಲ ಸ್ವಾತಂತ್ರ್ಯ ಬಂದ ನಂತರ. ಆಗಿನ ದಿನಗಳಲ್ಲಿ ನಾವು ಕೇಳ್ತಿದ್ದೆವು, ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಎಲ್ಲ ಕೇಳ್ತಾ ಇದ್ವಿ. ಈಗ ನಮ್ಮ ಈ ಥರದ ಘೋಷಣೆಯನ್ನು ಕೊಟ್ಟವರನ್ನು ನೆನೆಸಿಕೊಳ್ಳುವಂಥ ಸಮಯ ಇದು. ನಮಗೆ ಅವರ ತ್ಯಾಗ ಬಲಿದಾನದ ದಿವಸಗಳನ್ನು ನೆನೆಸಿಕೊಂಡು ಅವರಿಗೆ ಗೌರವ ಸಲ್ಲಿಸುವಂಥ ದಿವಸ ಇವತ್ತು. ಹಾಗೆ ಈ ವರ್ಷ ನಾವು ಸ್ವಾತಂತ್ರ್ಯವನ್ನು ಗೌರವಿಸುವಂಥ ಘೋಷವಾಕ್ಯವನ್ನು ಇಟ್ಕೊಂಡು ಮುನ್ನಡೀತಾ ಇದ್ದೀವಿ. ಹಾಗೆ ಮಹಾನ್ ಭಾರತ ಆಗಲಿಕ್ಕೆ, ನಮ್ಮ ವಿಕಸಿತ ಭಾರತ ಆಗಲಿಕ್ಕೆ 2047ರಲ್ಲಿ ಹೇಳಿದರೆ, ನಮ್ಮ ಸ್ವಾತಂತ್ರ್ಯ ಬಂದು 100 ವರ್ಷ ಆದಾಗ ನಮ್ಮದು ಭಾರತ ವಿಕಸಿತ ಭಾರತ ಆಗಬೇಕಂತೇಳಿ ಹೇಳಿದ್ದೇವೆ. ಈ ದೃಷ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಸರ್ಕಾರದ ಮುಂದಿನ ಧೋರಣೆಯನ್ನು ಸಪೋರ್ಟ್ ಮಾಡಬೇಕು ಅಂತೇಳಿ ಹೇಳ್ತಾ, ಇವತ್ತು ಈ ಸಣ್ಣ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಹಾಗೆ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಹಾನರಿಂಗ್ ದಿ ಇಂಡಿಪೆಂಡೆನ್ಸ್. ಇನ್ನು ಹೇಳಿ ಸರಾಗಿ ಹೇಳ್ಬೇಕು. ಇನ್ಸ್ಪೈರಿಂಗ್ ದಿ ಫ್ಯೂಚರ್, ಆನರಿಂಗ್ ದಿ ಇಂಡಿಪೆಂಡೆನ್ಸ್, ಇನ್ಸ್ಪೈರಿಂಗ್ ದಿ ಫ್ಯೂಚರ್. ಕನ್ನಡ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸ್ವಾತಂತ್ರ್ಯವನ್ನು ಗೌರವಿಸುವುದು, ಭವಿಷ್ಯವನ್ನು ಪ್ರೇರೇಪಿಸುವುದು. ಸ್ವಾತಂತ್ರ್ಯವನ್ನು ಗೌರವಿಸುವುದು, ಭವಿಷ್ಯವನ್ನು ಪ್ರೇರೇಪಿಸುವುದು. ಧನ್ಯವಾದಗಳು. ಈ ಘೋಷವಾಕ್ಯವನ್ನು ಹೇಳಿದಂಥ ಎಲ್ಲ ದೇಶ ಬಂಧುಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಕಾರ್ಯಕ್ರಮ ವಂದನಾರ್ಪಣೆ. ಅದಕ್ಕಿಂತಲೂ ಮುಂಚೆ ಅದಾದ ನಂತರ ಸಿಹಿ ವಿತರಣೆ ಇರುತ್ತೆ. ಈ ಸಿಹಿ ವಿತರಣೆಯನ್ನು ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಬಡಾವಣೆಯ ಶ್ರೀಮತಿ ಪುಷ್ಪ ರವೀಂದ್ರ ಅವರು ಪ್ರಾಯೋಜಿತವನ್ನು ಮಾಡಿದ್ದಾರೆ. ಆ ಸಿಹಿ ತಿಂಡಿ ಕೊಡ್ತಕ್ಕಂಥ ಪ್ಲಾಸ್ಟಿಕ್ ಚೀಲಗಳನ್ನು ದಯಮಾಡಿ ಈ ಉದ್ಯಾನವನದಲ್ಲಿ ಎಲ್ಲಂದ್ರಲ್ಲಿ ಹಾಕಬೇಡಿ. ಒಂದು ಅದು ಕಸವನ್ನು ಹಾಕಬೇಡಿ, ಕಸದ ಬುಟ್ಟಿಯಲ್ಲಿ ಹಾಕಿ. ಸಹ ನಮ್ಮ ಸಂಘದ ವತಿಯಿಂದ ನಮ್ಮ ಇಲ್ಲಿ ಸೇರಿದಂಥ ಕೆಲವು ಮಹಿಳೆಯರಿಗೆ ಮತ್ತು
ರಾಷ್ಟ್ರಧ್ವಜವನ್ನು ಕೊಟ್ಟಿದ್ದೀವಿ. ಅದನ್ನು ನೀವು ಈಗಾಗಲೇ ಮನೆ ಬಾಗಿಲುಗಳ ಮೇಲೆ ಹಾರಿಸಿದ್ದೀರಾ ಅಂತೇಳಿ ನಾವು ಭಾವಿಸಿದ್ದೀವಿ. ಈಗಲೂ ಮತ್ತೆ ಕೊಡ್ತಾ ಇದ್ದೀವಿ. ದಯಮಾಡಿ ಮನೆಗೆ ತಗೊಂಡು ಹೋಗಿ ತಕ್ಷಣ ಅದನ್ನು ನಿಮ್ಮ ಮನೆಗಳ ಮೇಲೆ ಹಾರಿಸಬೇಕು. ಹಾಗೂ 6 ಗಂಟೆಗೆ ಸರಿಯಾಗಿ ಧ್ವಜವನ್ನು ಸಂಜೆ 6 ಗಂಟೆಗೆ ಸರಿಯಾಗಿ ಧ್ವಜವನ್ನು ತೆಗಿಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುಮತಿ ಬಾಲೂರವರು ಈ ವಂದನಾರ್ಪಣೆಯ ಮಾತುಗಳನ್ನ ಹೇಳಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಹರಡಿದ ಹೂ ಬಾಡಲೇಬೇಕು. ಹಾಗೆಯೇ ಈ ಕಾರ್ಯಕ್ರಮ ಮುಗಿಸಲೇಬೇಕು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಹಿಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ವಿಜಯಶಂಕರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಅಧ್ಯಕ್ಷರಾದ ದೇವದಾಸ್ ಕಿಣಿಯವರಿಗೂ ಸಹ ನಮ್ಮ ಸಂಘದ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಶನೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ವಿಜಯನಂಜುಂಡಯ್ಯ ಹಾಗೂ ಸುರಭಿ ಸಮಾಜದ ಅಧ್ಯಕ್ಷರಾದ ಶಶಿ ಸಂಪತ್ ಅವರಿಗೂ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆ ಹಾಡಿ ರಂಜಿಸಿದ ಸುರಭಿ ಗಾಯನ ಸಮಾಜದ ಗೆಳತಿಯರಿಗೂ ಹಾಗೂ ಪದ್ಮಿನಿ ಸಂಘದ ಗೆಳತಿಯರಿಗೂ ಹಾಗೂ ಅಚ್ಯುತ ಸಮಾಜದ ಗೆಳತಿಯರಿಗೂ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಸಹಕರಿಸಿದ ನಿಮ್ಮೆಲ್ಲರಿಗೂ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ ವೈದ್ಯನಾಥ್ ಅವರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ನಮ್ಮ ಸಭೆ ಸಮಾರಂಭದಲ್ಲಿಯೂ ಸಹ ಫೋಟೋಸ್ಗಳನ್ನು ತೆಗೆದು ನಿಮ್ಮೆಲ್ಲರನ್ನು ಸಂತೋಷಪಡಿಸುವ ನಮ್ಮ ಅಚ್ಚುಮೆಚ್ಚಿನ ಸುಬ್ರಹ್ಮಣ್ಯ ಸರ್ ಅವರಿಗೂ ನನ್ನ ಪರವಾಗಿ ಹಾಗೂ ಹೃದಯಪೂರ್ವಕ ನಮ್ಮ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಭಾರತಾಂಬೆ.